ಹೊರಗಡೆ ಮಳೆ ಬೀಳುತ್ತಾ ಇರುತ್ತದೆ. ಮನೆಯಲ್ಲಿರುವ ಶಾರದಾ ಈ ಮಳೆಯಲ್ಲೇನಾದ್ರೂ ಬಿಸಿ ಬಿಸಿಯಾಗಿ ಪಕೋಡ ಮಾಡ್ಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಇಷ್ಟಕ್ಕೂ ನನ್ನ ಸೊಸೆ ಅನಾಮಿಕಾ ಎಲ್ಲಿದ್ದಾಳೆ, ಏನ್ ಮಾಡ್ತಾ ಇದ್ದಾಳೆ? ಸೊಸೆ, ಓ ಸೊಸೆ ಎಂದು ಅತ್ತೆ ಶಾರದಾ ಎಷ್ಟು ಕರೆದರೂ ಅನಾಮಿಕಾ ಉತ್ತರಿಸುವುದಿಲ್ಲ. ಅದರಿಂದ ಕಿಚನ್ನೊಳಗೆ ಬಂದು ನೋಡುತ್ತಾಳೆ. ಅಲ್ಲಿ ಸೊಸೆ ಅನಾಮಿಕಾ ಕಾಣಿಸೋದಿಲ್ಲ. ಹಿತ್ತಿನ ಬಾಗಿಲ ಹತ್ತಿರ ಬಂದು ಹೊರಗೆ ನೋಡುತ್ತಾಳೆ ಶಾರದಾ. ಎಲ್ಲಿಯೂ ಅವಳಿಗೆ ತನ್ನ ಸೊಸೆ ಅನಾಮಿಕಾ ಕಾಣಿಸೋದಿಲ್ಲ. ಇದೇನಿದು, ಸೊಸೆ ಅನಾಮಿಕಾ ಕಿಚನ್ನಲ್ಲಿಲ್ಲ, ಹಿತ್ತಲಲ್ಲೂ ಇಲ್ಲ, ಎಲ್ಲಿಗೆ ಹೋದಾಗಪ್ಪ ಎಂದು ಬಾಗಿಲ ಹತ್ತಿರಕ್ಕೆ ಬಂದು ಹೊರಗೆ ನೋಡುತ್ತಾಳೆ. ಆಗ ಸೊಸೆ ಅನಾಮಿಕಾ ಮಳೆಯಲ್ಲಿ ನೆನೆಯುತ್ತಾ ಮನೆಯ ಮುಂದಿರುವ ಟ್ಯಾಪ್ ಹತ್ರ ಬಟ್ಟೆಗಳನ್ನು ಒಗೆಯುತ್ತಾ ಇರುವುದು ಕಾಣಿಸುತ್ತೆ. ಆಗ ಶಾರದಾ ಅಯೋಮಯದಿಂದ, ನಾನು ಮನೆಗೆ ತಗೊಂಡ್ಬಂದಿದ್ದು ಬುದ್ಧಿವಂತ ಸೊಸೆ ಅಲ್ಲ ಅಂತ, ಬುದ್ಧಿ ಕಡಿಮೆ ಇರುವ ಸೊಸೆ ಅಂತ ಈಗಲೇ ಅರ್ಥವಾಗ್ತಿದೆ. ಸೊಸೆ ಇಷ್ಟೊಂದು ಬುದ್ಧಿ ಇಲ್ದವಳು ಅಂತ ತಿಳಿದಿಲ್ಲ. ಏನು ಅಂದ್ರೆ ಎಂದು ತನ್ನ ಗಂಡ ಪ್ರಸಾದ್ನನ್ನು ಕರೆಯುತ್ತಾಳೆ. ಪ್ರಸಾದ್ ಬಾಗಿಲ ಹತ್ರ ಬರ್ತಾನೆ. ಏನ್ ಶಾರದಾ, ಅಲ್ಲಿ ನೋಡಿ ಮಳೆಯಲ್ಲಿ ನಮ್ಮ ಸೊಸೆ ಏನ್ ಮಾಡ್ತಾ ಇದ್ದಾಳೋ ಎಂದು ಶಾರದಾ ಹೇಳುತ್ತಲೇ ಪ್ರಸಾದ್ ಹೊರಗಡೆಗೆ ನೋಡುತ್ತಾನೆ. ಮಳೆಯಲ್ಲಿ ಬಟ್ಟೆ ಒಗೆಯುತ್ತಿರುವ ಸೊಸೆ ಅನಾಮಿಕಾ ಕಾಣಿಸುತ್ತಾಳೆ. ಆಶ್ಚರ್ಯದಿಂದ, ಇದೇನಿದು ಶಾರದಾ, ನಮ್ಮ ಸೊಸೆ ಮಳೆಯಲ್ಲಿ ನೆನೆತ ಬಟ್ಟೆ ಒಗಿತಾ ಇದ್ದಾಳೆ. ಹೋಗಿ ಮನೆಗೆ ಕರ್ಕೊಂಬ, ಆಮೇಲೆ ಶೀತವಾಗುತ್ತೆ. ಶೀತವಾದ್ರೆ ಆಗ್ಲಿ ಬಿಡಿ, ಒಂದು ಟ್ಯಾಬ್ಲೆಟ್ ಹಾಕಿದ್ರೆ ಶೀತ ಹೋಗುತ್ತೆ. ಆದ್ರೆ ನನ್ನ ಸೊಸೆ ಅನಾಮಿಕಾ ಮಳೆಯಲ್ಲಿ ನೆನೆಯುತ್ತಾ ಇಷ್ಟು ಬುದ್ಧಿ ಇಲ್ಲದ ಕೆಲಸ ಮಾಡ್ತಾ ಇದ್ದಾಳೆ ಅಂತ ಇಲ್ಲಿ ಸುತ್ತಮುತ್ತಲಿನವರಿಗೆ ತಿಳಿದ್ರೆ ಇನ್ನೇನಾದ್ರೂ ಇದೆಯಾ? ಪಾಚಿ ಹಲ್ಲನ್ನೆಲ್ಲ ಹೊರಗಿಟ್ಟು ಪಕ ಪಕ ಅಂತ ನಗ್ತಾ ಇರ್ತಾರೆ. ಹಾಗೆ ನಗದೆ ಇರ್ಬೇಕು ಅಂದ್ರೆ ಯಾರು ನೋಡದ ಹಾಗೆ ಸೊಸೆನ ಮನೆಗೆ ಕರ್ಕೊಂಬ. ಹೋಗು ಶಾರದಾ, ಹೋಗಿ ಸೊಸೆನ ಮನೆ ಕರ್ಕೊಂಬ. ಬುದ್ಧಿವಂತ ಸೊಸೆನ ಕರ್ಕೊಬೇಕು ಅಂತ ತಿಳಿದವರ ಹುಡುಗಿ ಬೇಡ ಅಂತ ಊರಿನಿಂದ ಅನಾಮಿಕಾ ಅನ್ನುವ ಹುಡುಗಿನ ಸೊಸೆಯಾಗಿ ತಗೊಂಬಂದೆ. ಅನಾಮಿಕಾ ಹೀಗೆ ಮಳೆಯಲ್ಲಿ ನೆನಿತಾ ಬಟ್ಟೆ ಒಗಿತಾ ಇದ್ರೆ ಇನ್ನೇನಾದ್ರೂ ಇದೆಯಾ ಎಂದು ಅಂದುಕೊಳ್ಳುತ್ತಾ ಛತ್ರಿ ಹಿಡಿದುಕೊಂಡು ಅನಾಮಿಕಳ ಹತ್ರ ಬರ್ತಾಳೆ ಶಾರದಾ. ಏನ್ ಮಾಡ್ತಾ ಇದೀಯ ಅನಾಮಿಕಾ? ಮಳೆನಲ್ಲಿ ಬಟ್ಟೆ ಒಗಿತಾ ಇದ್ದೀನಿ ಅತ್ತೆ. ಇಷ್ಟು ಬುದ್ಧಿವಂತ ಕೆಲಸ ನಿನಗೆ ಎಲ್ಲಿ ಮಾಡ್ಬೇಕು ಅಂತ ಅನಿಸ್ತು? ಬುದ್ಧಿವಂತರಿಗೆ ಬುದ್ಧಿವಂತ ಕೆಲಸನೇ ಬರುತ್ತೆ ಅತ್ತೆ. ಮಳೆನಲ್ಲಿ ಬಟ್ಟೆ ಒಗಿತಾ ಇರೋದು ಚೆನ್ನಾಗೇ ಇದೆ, ಆದ್ರೆ ಹಿಂಡಿದ ಬಟ್ಟೆನ ಎಲ್ಲಿ ಒಣಸ್ಬೇಕು ಅಂತಿದ್ಯಾ? ಅಯ್ಯೋ ಅತ್ತೆ, ಅದು ಕೂಡ ಗೊತ್ತಿಲ್ವಾ? ಹೊರಗೆ ಕಟ್ಟಿದ ದಾರ ಇದೆಯಲ್ಲ, ಅದ್ರ ಮೇಲೆ ಹಾಕ್ತೀನಿ ಅತ್ತೆ. ಹೇಗೂ ಗಾಳಿ ಚೆನ್ನಾಗಿ ಬರ್ತಾ ಇದೆಯಲ್ಲ, ಆ ಗಾಳಿಗೆ ಬಟ್ಟೆ ಎಲ್ಲ ಒಣಗೋಗುತ್ತೆ. ನಾಳೆ ಅವರು ಆಫೀಸ್ಗೆ ಹೋಗ್ಬೇಕಾದ್ರೆ ಹಾಕೊಂಡು ಹೋಗ್ತಾರೆ. ನಿನ್ನಂತ ಬುದ್ಧಿವಂತ ಸೊಸೆನ ನಾನು ಎಲ್ಲಿಯೂ ನೋಡ್ಲಿಲ್ಲ ಅನಾಮಿಕಾ. ನೀನು ಸೊಸೆಯಾಗಿ ನಮ್ಮ ಮನೆಗೆ ಬರೋದು ನಿಜವಾಗಿ ನಮ್ಮ ಅದೃಷ್ಟ ಅಂತ ಹೇಳ್ಕೋಬೇಕು. ನಾನು ಹುಟ್ಟಿದ್ದೆ ತನ್ನ ಅದೃಷ್ಟ ಅಂತ ನಮ್ಮ ಅಮ್ಮ ಕೂಡ ಯಾವತ್ತಿಗೂ ನನ್ನ ಹತ್ರ ಅಂತಾನೆ ಇದ್ಲು ಅತ್ತೆ. ಆ ಅದೃಷ್ಟ ಹೀಗೆ ಮಳೆಯಲ್ಲಿ ನೆನೆತಾ ಬಟ್ಟೆನ ವಾಶ್ ಮಾಡಬಾರ್ದು ಸೊಸೆ. ಬಾ ಮನೆಯೊಳಗೆ ಹೋಗಿ ಕೂತ್ಕೊಳ್ಳೋಣ, ಮಳೆ ನಿಂತ ಮೇಲೆ ಬಟ್ಟೆ ಬಂದು ಒಗೆಯುವಂತೆ. ಇನ್ನು 2-3 ಸೀರೆಗಳಿದೆ ಅತ್ತೆ, ಅವನ್ ಕೂಡ ಒಗೆದು ಬಿಟ್ಟು ಆಗ ಒಳಗಡೆಗೆ ಬರ್ತೀನಿ ಎಂದು ಅನಾಮಿಕಾ ಹೇಳುತ್ತಲೇ ಶಾರದಳಿಗೆ ಮಳೆಯಲ್ಲಿ ನೆನೆಯುತ್ತಾ ಕರಗಿ ಹೋಗುತ್ತಿರುವ ಬಟ್ಟೆ ಸೋಪು, ವಾಷಿಂಗ್ ಪೌಡ್ರು ಕಾಣಿಸುತ್ತೆ. ಹೀಗೆ ಆದ್ರೆ ತಿಂಗಳಿಗೆ 30 ಬಟ್ಟೆ ಸೋಪು, 30 ವಾಷಿಂಗ್ ಪೌಡರ್ ಪ್ಯಾಕೆಟ್ ತಗೋಬೇಕು ಏನೋ. ನೀವೇನೋ ಅಂತ ಇರೋ ಹಾಗಿದೆ ಅತ್ತೆ, ನನಗೇನು ಸರಿಯಾಗಿ ಕೇಳಿಸ್ತಾ ಇಲ್ಲ. ಹೋಗದ ಬಟ್ಟೆ ಸಾಕು ಸೊಸೆ, ಮನೆಯೊಳಗೆ ಹೋಗೋಣ ಬಾ. ಯಾರಾದ್ರೂ ಬಂದು ನೋಡಿದ್ರೆ ಚೆನ್ನಾಗಿರಲ್ಲ. ಮಳೆಯಲ್ಲಿ ಶಾರದಾಳ ಬುದ್ಧಿವಂತ ಸೊಸೆ ಬಟ್ಟೆ ಒಗಿತಾ ಇದ್ದಾಳೆ ನೋಡ್ಕೊಂಡು ನಗ್ತಾರೆ. ಅಬ್ಬಾ ಅತ್ತೆ, ಬುದ್ಧಿವಂತ ಕೆಲಸ ಮಾಡುವಂತೀರ, ಮಾಡಿದ್ರೆ ಮಾತ್ರ ನೀವು ಹೊಕೊಳ್ತಲ್ಲ. ಹೀಗೆ ಎಲ್ಲದಕ್ಕೂ ಅಡ್ಡ ಬಂತು ನನ್ನ ಬುದ್ಧಿವಂತಿಕೆನ ನೀವು ಮಧ್ಯದಲ್ಲೇ ನಿಲ್ಲಿಸ್ತಾ ಇದ್ದೀರಿ ಅತ್ತೆ ಎಂದು ಅನಾಮಿಕಾ ದುಃಖದ ಮುಖವಿಟ್ಟು ಅಲ್ಲಿಂದ ಒಳಗಡೆಗೆ ಹೊರಟು ಹೋಗುತ್ತಾಳೆ. ಛತ್ರಿ ಹಿಡಿದುಕೊಂಡ ಶಾರದಾ ಯಾರೂ ತನ್ನ ಸೊಸೆಯನ್ನು ನೋಡಲಿಲ್ಲ ಎಂದುಕೊಂಡು ಸುತ್ತಮುತ್ತಲೂ ನೋಡುತ್ತಾಳೆ. ನಿಜವಾಗಿಯೂ ಯಾರೂ ಕಾಣಿಸೋದಿಲ್ಲ. ಅದರಿಂದ ಶಾರದಾ ಉಸಿರೆಳೆದುಕೊಂಡು ಮನೆಯೊಳಗೆ ಹೊರಟು ಹೋಗುತ್ತಾಳೆ. ಮಾರನೇ ದಿನ ಕೃಷ್ಣವೇಣಿ, ಸುಶೀಲಾ, ಕಾವೇರಿ, ಅಪರ್ಣಾ ಹೀಗೆ 4 ಮಹಿಳೆಯರು ಶಾರದಾಳ ಮನೆಗೆ ಬರ್ತಾರೆ. ಏನೇ 4 ನಗುತ್ತಾ ಇಲ್ಲಿಗೆ ಬಂದ್ರಿ? ನಮ್ಮ ಮಗಳನ್ನ ಸೊಸೆಯಾಗಿ ಮಾಡ್ಕೊ ಅಂತ ಎಷ್ಟು ಸಲ ಕೇಳಿದ್ವಿ. ಬುದ್ಧಿವಂತ ಸೊಸೆನ ತಗೊಂಡ್ಬರ್ತೀನಿ ಅಂತ ನಮ್ಮ ಹತ್ರ ಬಲೆ ಬಿಲ್ಡಪ್ ಕೊಟ್ಟೆ ಅಲ್ಲ. ಅದು ಬಿಲ್ಡಪ್ ಅಲ್ವೇ, ನಿಜ ಕಣೆ. ಈಗ ನನ್ನ ಸೊಸೆಯಾಗಿ ತಂದ ಅನಾಮಿಕಾ ಎಷ್ಟು ಬುದ್ಧಿವಂತಳೋ ನಿಜಕ್ಕೂ ನಿಮ್ಗೆ ಗೊತ್ತಿಲ್ಲ. ಈಗ ನಾವು ತಿಳ್ಕೊಳಕ್ಕೆ ಬಂದಿದ್ದೀವಿ ಶಾರದಾ. ಆದ್ರೆ ನನ್ನ ಸೊಸೆ ಮನೆಯಲ್ಲಿಲ್ವಲ್ಲ. ಮನೆಯಲ್ಲಿಲ್ವಾ? ಇಲ್ಲ ಅಂದ್ರೆ ನೀನೇ ಮನೆಯಲ್ಲಿ ಬಚ್ಚಿಟ್ಟು ಮನೆಯಲ್ಲಿ ಇಲ್ಲ ಅಂತ ಸುಳ್ಳು ಹೇಳ್ತಾ ಇದೀಯಾ? ಅದೇನು ಅಪರ್ಣ, ಇದ್ದಕ್ಕಿದ್ದ ಹಾಗೆ ಅಂತ ಮಾತಂದೆ. ಆದ್ರೂ ಮನೆಯಲ್ಲಿ ಬಚ್ಚಿಟ್ಕೊಳ್ಳೋದಕ್ಕೆ ನನ್ ಸೊಸೆ ಏನು ಕೋಳಿ ಪಿಳ್ಳೆನ ಕೊಬ್ಬರಿಕಾಯಿನ ಎಲ್ಲೂ ಬಚ್ಚಿಟ್ಟಿಲ್ಲ. ಆಲೂಗೆಡ್ಡೆ ತಗೊಂಡ್ಬರ್ತೀನಿ ಅಂತ ಸೊಸೆ ಬಜಾರ್ಗೆ ಹೋಗಿದ್ದಾಳೆ. ಬಜಾರ್ಗೆ ಅಲ್ವಾ ಹೋಗಿದ್ದು? ಆಲೂಗೆಡ್ಡೆ ತಗೊಂಡು ಹೇಗೂ ಮನೆಗೆ ಬರ್ತಾಳಲ್ವಾ? ಕಾವೇರಿ,
ಅವಳು ಬರೋವರೆಗೂ ನಾವು ಶಾರದಳ ಹತ್ರ ಮಾತಾಡ್ಕೊಂಡಿರೋಣ. ಇಷ್ಟರಲ್ಲಿ ಅನಾಮಿಕ ಬರ್ತಾಳೆ. ಆಲೂಗಡ್ಡೆ ಸಾಂಬಾರ್ ಮಾಡ್ತಾಳೆ. ಮಾತಾಡ್ಕೊಂಡು ಅನಾಮಿಕ ಮಾಡುವ ಗಮ್ಮನ್ನುವ ಆಲೂಗಡ್ಡೆ ಸಾಂಬಾರ್ ಜೊತೆ ಹೊಟ್ಟೆ ತುಂಬಾ ತಿಂದು ನಾವು ಹೊರಟೋಗೋಣ ಎಂದು ಅಪರ್ಣ ಅನ್ನುತ್ತಲೇ ಶಾರದಳಿಗೆ ಗಾಬರಿ ಶುರುವಾಗತ್ತೆ. ತನ್ನಲ್ಲಿ ತಾನು, ವಾಮ್ಮ, ಈಗ ನನ್ನ ಸೊಸೆ ಅನಾಮಿಕ ತನ್ನ ರೂಮಿನಿಂದ ಹೊರಗೇನಾದ್ರೂ ಬಂದ್ರೆ ನಾನು ಸುಳ್ಳು ಹೇಳ್ತೀನಿ ಅಂತ ಎಲ್ರು ಅನ್ಕೋತಾರೆ. ಇವರು ಅನಾಮಿಕಳನ್ನು ನೋಡದ ಹಾಗೆ ಇಲ್ಲಿಂದ ಹೇಗಾದ್ರೂ ಕಳಿಸ್ಬೇಕು, ಆದ್ರೆ ಹೇಗೆ ಎಂದು ಅಂದುಕೊಳ್ಳುತ್ತಾ ಇರುವಾಗ ಪ್ರಸಾದ್ ಬರುತ್ತಾನೆ. ತಕ್ಷಣ ಶಾರದಾ ಒಂದು ಆಲೋಚನೆ ಮಾಡ್ತಾಳೆ. ಏನು ಅಂದ್ರೆ, ಈ ನಾಲ್ವರು ನಿಮ್ಮ ಮಾತಿಗಾಗಿ ಯಾವಾಗಿಂದನೋ ಎದುರು ನೋಡ್ತಾ ಇದ್ದಾರೆ ಎಂದು ಶಾರದಾ ಹೇಳುತ್ತಲೇ ಪ್ರಸಾದ್ ಎಷ್ಟು ಸಂತೋಷ ಪಡುತ್ತಾ ಆ ನಾಲ್ವರು ಹೆಂಗಸರ ಹತ್ತಿರಕ್ಕೆ ಬಂದು ಕೂತ್ಕೋತಾನೆ. ಪ್ರಸಾದ್ ನಗುತ್ತಾ ಮಾತನಾಡ್ತಾ ಇರ್ತಾನೆ. ಅಷ್ಟೇ ಆ ನಾಲ್ವರು ಹೆಂಗಸರು ಅಲ್ಲಿಂದ ಹೊರಟು ಹೋಗುತ್ತಾರೆ. ಏನೇ ಅಪರ್ಣ, ಯಾಕೆ ಹಾಗೆ ಹೋಗ್ತಾ ಇದೀಯಾ? ನನ್ ಸೊಸೆಯ ಬುದ್ಧಿವಂತಿಕೆ ನೋಡ್ಬೇಕು ಅಂತ ಬಂದ್ರಲ್ಲ, ಬುದ್ಧಿವಂತಿಕೆನ ನೋಡಲ್ವಾ? ಮತ್ತೊಂದ್ಸಲ ನೋಡೋಣ ಕಣೆ ಶಾರದಾ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾರೆ. ಶಾರದಾ ಉಸಿರೆಳೆದುಕೊಳ್ಳುತ್ತಾಳೆ. ಮತ್ತೊಂದು ದಿನ ಮಳೆ ಬರುತ್ತಾ ಇರುವಾಗ ಅನಾಮಿಕಾ ಛತ್ರಿ ಹಿಡಿದುಕೊಂಡು ಬಾಗಿಲ ಹತ್ರ ನಿಂತಿರ್ತಾಳೆ. ಆಗಲೇ ಶಾರದಾ ಬಂದು ಅನಾಮಿಕಳನ್ನ ನೋಡ್ತಾಳೆ. ಸೊಸೆ, ಮಳೆ ಬರ್ತಾ ಇದೆಯಲ್ಲ, ಛತ್ರಿ ಹಿಡ್ಕೊಂಡು ಯಾಕೆ ನಿಂತಿದ್ಯಾ? ಇಷ್ಟಕ್ಕೂ ಎಲ್ಲಿಗೆ ಹೋಗ್ತಾ ಇದೀಯಾ? ಹೊಲದ ಹತ್ರಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಅತ್ತೆ. ಹೊಲದ ಹತ್ರಕ್ಕ? ಇಷ್ಟು ಮಳೆನಲ್ಲಿ ಹೊಲದ ಹತ್ರಕ್ಕೆ ಏನಕ್ಕೆ ಅನಾಮಿಕಾ? ನಾನು ಮಾಡಬೇಕಾದ ಕೆಲಸ ಒಂದಿದೆ ಅತ್ತೆ, ಅದಕ್ಕೆ ಹೋಗ್ತಾ ಇದ್ದೀನಿ. ಬೇಡ ಕಣೆ ಸೊಸೆ, ಈ ಮಳೆಯಲ್ಲಿ ಬುದ್ಧಿವಂತಿಕೆಯಿಂದ ಮಾಡುವ ಕೆಲಸವೇನು ಅಂತ ನನಗೆ ತುಂಬಾ ಗೊತ್ತು, ಹೊರತು ಮನೆಗೆ ಹೋಗು, ನಾನು ಮಾಡ್ಬೇಕು ಅಂತಾನೆ ಇದ್ದೀನಿ ಅತ್ತೆ ಎಂದು ಹೇಳಿ ತಡ ಮಾಡದೆ ಛತ್ರಿ ಹಿಡಿದುಕೊಂಡು ಅನಾಮಿಕಾ ಹೊಲದ ಕಡೆಗೆ ನಡೆದುಕೊಂಡು ಹೋಗುತ್ತಾ ಇರ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ಹೊರಗಿನಿಂದ ರಮೇಶ್ ಸಂಪೂರ್ಣವಾಗಿ ಒದ್ದೆಯಾಗಿ ಮನೆಗೆ ಬರುತ್ತಾನೆ. ಅನಾಮಿಕಾ, ಅನಾಮಿಕಾ, ಟವಲ್ ತಗೊಂಬಾ ಎಂದು ಅನ್ನುತ್ತಾ ಇರುವಾಗ ಶಾರದಾ ರಮೇಶನ ಹತ್ರಕ್ಕೆ ಬರ್ತಾಳೆ. ಸೊಸೆ ಮನೆಯಲ್ಲಿ ಇಲ್ಲ ಕಣೋ, ಹೊಲದ ಹತ್ರಕ್ಕೆ ಹೋಗಿದ್ದಾಳೆ. ಹೊಲದ ಹತ್ರಕ್ಕೆ ಹೋಗಿದ್ದಾಳ? ಯಾಕಮ್ಮ? ಮಳೆನಲ್ಲಿ ಬುದ್ಧಿವಂತವಾದ ಕೆಲಸ ಮಾಡ್ತೀನಿ ಅಂತ ಹೋದ್ಲು ಮಗನೇ. ಮೊನ್ನೆ ಮಾಡಿದ ಬುದ್ಧಿವಂತಿಕೆ ಕೆಲಸ ಮರ್ತೋಗಿಲ್ಲ, ಆಗ್ಲೇ ಮತ್ತೊಂದು ಕೆಲಸ ಮಾಡಕ್ ಹೋದ್ಲಾ? ಹೌದು ಮಗನೇ, ಎಷ್ಟೋ ಹೇಳಿದೆ ಹೋಗ್ಬೇಡ ಅಂತ, ನನ್ನ ಮಾತು ಕೇಳದೆ ಅಲ್ಲಿ ನೋಡು ಹೊಲದ ಹತ್ರಕ್ಕೆ ಹೋಗಿದ್ದಾಳೆ ಎಂದು ಹೇಳುತ್ತಲೇ ರಮೇಶ್ ಗಾಬರಿಯಾಗುತ್ತ, ಅಮ್ಮ ಎಲ್ಲ ಬಿಟ್ಟು ಛತ್ರಿ ಹಿಡ್ಕೊಂಡು ಬೆಳೆದ ಭತ್ತದ ಗಿಡವನ್ನೆಲ್ಲ ಕಿತ್ತಾಕಿ ಎಲ್ಲಂದ್ರಲ್ಲೇ ಬಿಸಾಕದ್ಲು ಅಂದ್ಕೋ ಎಂದು ರಮೇಶ್ ಸ್ವಲ್ಪವೂ ಮನೆ ಹತ್ರ ಇರದೆ ಹೊಲದ ಕಡೆಗೆ ಮಣ್ಣಿನ ರೋಡ್ ಮೇಲೆ ಓಡ್ತಾ ಇರ್ತಾನೆ. ಮಗನ ಹಿಂದೆ ತಾಯಿ ಶಾರದ ಕೂಡ ಓಡ್ಕೊಂಡು ಹೋಗ್ತಾಳೆ. ಬುದ್ಧಿ ಕಡಿಮೆಯಾಗಿ ಬುದ್ಧಿವಂತ ಸೊಸೆನ ತಗೊಂಡ್ಬರ್ಬೇಕು ಅಂತ ಆಸೆ ಪಟ್ಟು ಇಂತಹ ಸೊಸೆನ ತಗೊಂಡ್ಬಂದಿದ್ದಕ್ಕೆ ನನ್ನ ಬುದ್ಧಿಗೆ ಏನ್ ಮಾಡಿ ಯಾವ್ದ್ರಿಂದ ಹೊಡ್ಕೊಂಡ್ರು ನಾನು ಮಾಡಿದ ತಪ್ಪನ್ನ ತಿದ್ದೋಕ್ಕಾಗಲ್ಲ ಎಂದುಕೊಳ್ಳುತ್ತಾ ಓಡ್ತಾ ಇರ್ತಾಳೆ. ಸ್ವಲ್ಪ ಹೊತ್ತಿಗೆ ರಮೇಶ್ ಶಾರದಾ ಬಹಳ ಸುಸ್ತಾಗಿ ಆ ಮಳೆಯಲ್ಲಿಯೇ ಹೊಲದ ಹತ್ರಕ್ಕೆ ಬರ್ತಾರೆ. ಹೊಲದ ಹತ್ತಿರ ಬೋರ್ ಆನ್ ಆಗಿರುತ್ತೆ. ಅನಾಮಿಕಾ ಛತ್ರಿ ಹಿಡ್ಕೊಂಡು ನಿಂತಿರ್ತಾಳೆ. ರಮೇಶ್ ಶಾರದಾ ಇಬ್ಬರು ಅನಾಮಿಕಳನ್ನ ನೋಡ್ತಾರೆ. ಅನಾಮಿಕಾ, ಇಲ್ಲೇನ್ ಮಾಡ್ತಾ ಇದೀಯಾ? ಇಷ್ಟಕ್ಕೂ ಮಳೆಯಲ್ಲಿ ನೆನೆಯುತ್ತಾ ನೀವ್ಯಾಕೆ ಬಂದ್ರಿ? ಮಳೆಯಲ್ಲಿ ನೀನು ಮಾಡುವ ಬುದ್ಧಿವಂತ ಕೆಲಸ ನೋಡೋಣ ಅಂತ ಬಂದ್ರಿ ಸೊಸೆ. ಮಳೆ ಬರ್ತಾ ಇದೆ ಅಲ್ವಾ ಅತ್ತೆ, ಅದಕ್ಕೆ ಹೊಲಕ್ಕೆ ನೀರ್ ಬಿಡೋಣ ಅಂತ ಹೊಲದ ಹತ್ರ ಬಂದೆ. ಕರೆಂಟ್ ಇದೆ ಅಂತ ಬೋರ್ ಹಾಕಿದೆ, ನೀರು ಹೊಲಕ್ಕೆ ಹೋಗ್ತಾ ಇದೆ. ಇಲ್ಲಿ ನಿಂತ್ಕೊಂಡು ಹೋದ ನೀರೆಲ್ಲ ಸರಿಯಾಗಿ ಹೋಗ್ತಾ ಇದೆಯಾ ಅಲ್ವಾ ಅಂತ ನೋಡ್ತಾ ಇದ್ದೀನಿ ಎಂದು ಅನಾಮಿಕಾ ಹೇಳುತ್ತಲೇ ಒಂದು ಕ್ಷಣದ ಹೊತ್ತು ಅವರಿಗೆ ತಲೆ ಓಡಲಿಲ್ಲ. ನಗಬೇಕು ಅಳಬೇಕು ಎಂದು ಅರ್ಥವಾಗಲಿಲ್ಲ. ಅಯೋಮಯದಿಂದ ಅನಾಮಿಕಳನ್ನು ನೋಡ್ತಾ ಇರ್ತಾಳೆ ಶಾರದಾ. ಮಳೆ ಬಿದ್ದಾಗ ಬಟ್ಟೆ ಒಗಿಬೇಕು ಅಂತ ಹೊಲಕ್ಕೆ ನೀರು ಬಿಡಬೇಕು ಅಂತ ನಿನಗೆ ಯಾರು ಹೇಳಿದ್ರು ಅನಾಮಿಕಾ? ನಂಗ್ಯಾರು ಹೇಳಿಲ್ಲ ರೀ. ತಿಕ್ಕಲು ತಿಮ್ಮಪ್ಪ ಅನ್ನುವ ಪಂಚತಂತ್ರದ ಕಥೆನ ಟಿವಿನಲ್ಲಿ ಬಂದಾಗ ನೋಡ್ತಾ ಇದ್ದೆ. ನನ್ಗೆ ಯಾಕೋ ಕಥೆಗಳು ತುಂಬಾ ಹಿಡಿಸ್ತು. ಅದ್ರಲ್ಲಿ ತಿಮ್ಮಪ್ಪ ಅನ್ನುವ ಹುಡುಗ ಕೆಲಸ ಮಾಡಿದ್ದೀನಿ, ನಾನು ಮಾಡ್ತಾ ಇದ್ದೀನಿ, ತುಂಬಾ ತಮಾಷೆಯಾಗಿರುತ್ತಾರೆ ಎಂದು ಅನಾಮಿಕಾ ಹೇಳುತ್ತಲೇ ಶಾರದಾ ರಮೇಶ್ ಇಬ್ಬರು ಕರುಣೆಯಿಂದ ಅನಾಮಿಕಳ ಕಡೆಗೆ ನೋಡ್ತಾರೆ. ತಿಕ್ಕಲು ತಿಮ್ಮಪ್ಪ ಅಂದ್ರೆ ಬುದ್ಧಿ ಕಡಿಮೆ ಇರೋನು ಅಂತ ಅರ್ಥ ಸೊಸೆ. ಅಂದ್ರೆ ನಾನು ಬುದ್ಧಿ ಕಡಿಮೆ ಇರುವ ಸೊಸೆ ಅನ್ನುವ ಮಾತು ಎಂದು ಅನಾಮಿಕಾ ಸಂತೋಷ ಪಡುತ್ತಾಳೆ. ಹಾಗೆ ಅನಾಮಿಕಳ ಅಮಾಯಕತ್ವವನ್ನು ನೋಡಿದರೆ ಹೇಗೆ ಸ್ಪಂದಿಸಬೇಕು ಎಂದು ಅರ್ಥವಾಗಲಿಲ್ಲ. ಆದರೆ ಅವರಿಗೆ ಒಂದು ವಿಷಯ ಅರ್ಥವಾಯಿತು. ತಾನು ನೋಡಿದ ತಿಕ್ಕಲು ತಿಮ್ಮಪ್ಪನ ಹಾಗೆ ಮಾಡ್ತಾ ಇದ್ದಾಳೆ ಅನಾಮಿಕಾ ಎಂದು. ಅದಕ್ಕೆ ಮನೆಯವರು ಮಾತನಾಡಿಕೊಂಡು ಬುದ್ಧಿ ಕಡಿಮೆ ಇರುವ ಅನಾಮಿಕಳನ್ನು ಒಬ್ಬ ಪ್ರಮುಖ ಸೈಕಾಲಜಿಸ್ಟ್ ಡಾಕ್ಟರ್ ಅನುಪಮಾ ಹತ್ರ ಕರ್ಕೊಂಡು ಹೋಗಿ ತೋರಿಸ್ತಾರೆ. ಅವಳ ಮಾತಿನಿಂದ, ಅವಳು ಕೊಟ್ಟ ಔಷಧಿಯಿಂದ ಅನಾಮಿಕಳನ್ನು ಬುದ್ಧಿವಂತಳನ್ನಾಗಿ ಬದಲಾಯಿಸುತ್ತಾಳೆ ಅತ್ತೆ ಶಾರದಾ. ಸ್ವಲ್ಪ ದಿನಕ್ಕೆ ಅನಾಮಿಕಾ ಬುದ್ಧಿವಂತ ಸೊಸೆಯಾಗಿ ಬದಲಾಗುತ್ತದೆ.
ಅದೊಂದು ಮೂಲೆಯಲ್ಲಿರುವ ಕುಗ್ರಾಮ. ಜಡೆ ಹಾಕಿಕೊಂಡು ರಿಬ್ಬನ್ ಕಟ್ಟಿಕೊಂಡ 25 ವರ್ಷದ ಅನಾಮಿಕಾ ಎಮ್ಮೆ ಮೇಲೆ ಕೂತ್ಕೊಂಡು ಮೆಕ್ಕೆಜೋಳ ತಿಂತಾ ಇರ್ತಾಳೆ. ಎಮ್ಮೆ ರೋಡ್ ಮೇಲೆ ನಡೆಯುತ್ತಾ ಕಷ್ಟಪಡುತ್ತಾ ಕೂಗ್ತಾ ಇರುತ್ತೆ. ಯಾಕೆ ಹಾಗೆ ಅರಚ್ತಾ ಇದ್ಯಾ? ನಾನೇನು ಅಕ್ಕಿ ಮೂಟೆ ಹಾಗೆ ಭಾರವಾಗೇನಿಲ್ವಲ್ಲ, ಯಾಕೆ ನೀನ್ ಅಷ್ಟೆಲ್ಲ ಅಳ್ತಾ ಇದ್ಯಾ ಎನ್ನುತ್ತಾ ಮುಂದಕ್ಕೆ ಹೋಗುತ್ತಾ ಇರುವಾಗ ರಮೇಶ್ ಕಾರಿನಲ್ಲಿ ಆ ಎಮ್ಮೆಯ ಹತ್ತಿರ ಬರುತ್ತಾನೆ. ಅರಚುತ್ತಿರುವ ಎಮ್ಮೆಯ ಪರಿಸ್ಥಿತಿ ನೋಡಿ ರಮೇಶನಿಗೆ ಪಾಪವೆನಿಸುತ್ತದೆ. ತಕ್ಷಣ ಕಾರಿನಿಂದಿಳಿದು, ಏ ಹುಡುಗಿ, ಮೊದಲು ಆ ಎಮ್ಮೆಯಿಂದ ಕೆಳಗಿಳಿ, ಅದು ಬಸರಿಯಾಗಿದೆ, ಹಾಗೆ ಕೂತ್ಕೊಂಡ್ರೆ ಹೇಗೆ? ಮತ್ತೆ ಅಷ್ಟೊಂದು ಅಮಾಯಕವಾಗಿರ್ತಾರ ಈ ಹಳ್ಳಿ ಹುಡುಗಿಯರು ಎಂದು ಹೇಳಿ ಅನಾಮಿಕಳ ಕೈಯನ್ನು ಹಿಡಿದುಕೊಂಡು ಕೆಳಗೆ ಇಳಿಯುತ್ತಾನೆ. ಅದರಿಂದ ಅನಾಮಿಕಾ ಆ ಪಕ್ಕದಲ್ಲೇ ಇರುವ ಕೆಸರಿನಲ್ಲಿ ಬಿದ್ದು ಹೋಗ್ತಾಳೆ. ಆಗಲೇ ಆ ಎಮ್ಮೆ ಅರಚುವುದು ನಿಲ್ಲಿಸುತ್ತದೆ, ಅಲ್ಲಿಂದ ಓಡಿ ಹೋಗುತ್ತೆ. ಕೆಸರಿನಲ್ಲಿ ಬಿದ್ದ ಅನಾಮಿಕಾ ಮೇಲಕ್ಕೆದ್ದು, ನನ್ನನ್ನು ಕೆಸರಿನಲ್ಲಿ ಬೀಳ್ತೀಯಾ, ಈಗ ನೋಡು ಎನ್ನುತ್ತಾ ಕೆಸರನ್ನು ರಮೇಶನ ಮೇಲೆ ಹಾಕ್ತಾ ಇರ್ತಾಳೆ. ರಮೇಶ್ ಬೇಡ ಅಂತ ಎಷ್ಟು ಹೇಳಿದರೂ ಕೇಳದೆ ಕೆಸರು ಏರಿಸ್ತಾ ಇರ್ತಾಳೆ. ಆಗಲೇ ಅಲ್ಲಿಗೆ ಅನಾಮಿಕಳ ತಂದೆ ಗೋಪಯ್ಯ ಬರುತ್ತಾನೆ. ಕೋಪದಿಂದಿರುತ್ತಾನೆ ಗೋಪಯ್ಯ. ನನ್ನ ಬಂಗಾರದ ಮುದ್ದೆ, ಹಾಗೆ ಮಾಡಬಾರ್ದಮ್ಮ, ತಪ್ಪು. ನನ್ನ ಕೈಯನ್ನ ಹಿಡ್ಕೊಂಡು ಇವರು ಕೆಸರಲ್ಲಿ ಬೀಳ್ಸಿದ್ರಪ್ಪ. ಬಸರಿಯಾಗಿರುವ ಎಮ್ಮೆ ಮೇಲೆ ಕೂತ್ಕೊಂಡಿದ್ರಪ್ಪ, ಆ ಎಮ್ಮೆ ಅರಚ್ತಾ ಇದ್ರು, ಇಳಿಲಿಲ್ಲ, ಅದಕ್ಕೆ ಹೀಗೆ ಮಾಡಿದೆ ಎಂದು ಹೇಳುತ್ತಲೇ ಗೋಪಯ್ಯ ಕೈ ಮುಗಿದು, ಕ್ಷಮಿಸ್ಬಿಡಿ ಸ್ವಾಮಿ, ಇಷ್ಟಕ್ಕೂ ತಾವು ಯಾರು? ಪಶುಗಳ ಡಾಕ್ಟರು, ಬನ್ನಿ ಸ್ವಾಮಿ ಎಂದು ಹೇಳಿ ಗೋಪಯ್ಯ ಲಗೇಜ್ ಬ್ಯಾಗ್ ತೆಗೆದುಕೊಂಡು ಮುಂದಕ್ಕೆ ನಡೆಯುತ್ತಾ ಇರುತ್ತಾನೆ. ಪಶುಗಳ ಡಾಕ್ಟರ್ ಎಂದು ಹೇಳುತ್ತಲೇ ಅನಾಮಿಕಾ ಅಲ್ಲಿಂದ ಗಬಗಬ ಓಡಿ ಹೊಟ್ಟು ಹೋಗುತ್ತಾಳೆ. ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಅನಾಮಿಕಾ ರಮೇಶನಿಗೆ ಊಟ ಹಾಕುತ್ತಾ ಮಾತನಾಡುತ್ತಾ ಮತ್ತಷ್ಟು ಹತ್ತಿರವಾಗುತ್ತಾಳೆ. ಅನಾಮಿಕಳ ಅಮಾಯಕತ್ವ, ನಗು, ಮಾತು ಎಲ್ಲವೂ ರಮೇಶನಿಗೆ ಹಿಡಿಸುತ್ತದೆ. ಅನಾಮಿಕಳನ್ನು ಬಹಳ ಇಷ್ಟಪಡುತ್ತಾನೆ. ಇಬ್ಬರು ಸೇರಿ ಒಬ್ಬರನ್ನೊಬ್ಬರು ಪ್ರೇಮಿಸಿಕೊಳ್ಳುತ್ತಾರೆ. ಅನಾಮಿಕಳಿಗೆ ರಮೇಶ್ ಒಂದು ಫೋನ್ ಕೂಡ ಕೊಡಿಸುತ್ತಾನೆ. ಹೇಗೆ ಉಪಯೋಗಿಸಬೇಕು ಕೂಡ ಹೇಳಿಕೊಡುತ್ತಾನೆ. ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ರಮೇಶ್ ಅನಾಮಿಕಾ ಕೆರೆ ಕಟ್ಟೆ ಮೇಲೆ ಹೊಲಗಳ ಮಧ್ಯೆ ಪ್ರೇಮಿಸಿಕೊಳ್ಳುತ್ತಾರೆ. ಅದು ಗೋಪಯ್ಯ ನೋಡುತ್ತಾನೆ. ನೀವು ಪಟ್ಟಣದ ಹುಡುಗರ ಮಾತುಗಳನ್ನ ನಂಬಕ್ಕಾಗೋದಿಲ್ಲ, ಹಾಗೆ ಅನ್ಬೇಡಿ. ನಾಳೆ ನಾನು ಅಮ್ಮನವ್ರ ಹತ್ರ ಹೋಗಿ ಅವ್ರ ಜೊತೆ ಮಾತಾಡಿ ಅವ್ರನ್ನ ಕರ್ಕೊಂಡ್ಬರ್ತೀನಿ ಎಂದು ಹೇಳಿ ಅಲ್ಲಿಂದ ರಮೇಶ್ ಹೊರಟು ಹೋಗುತ್ತಾನೆ. ಇನ್ನು ರಿಚ್ ಮನೆಯಲ್ಲಿ ಬೆಲೆ ಬಾಳುವ ಸೋಫಾದಲ್ಲಿ ಶಾರದಾ ತನ್ನ ಸ್ನೇಹಿತರಾದ ಸರೋಜಳ ಮಗಳು ಸ್ವಪ್ನ ಕೂತಿರುತ್ತಾರೆ. ಶಾರದಳ ಮನೆಯಲ್ಲಿ ಕೆಲಸ ಮಾಡುತ್ತಿರುವ ಕಮಲ ಅವರಿಗೆ ಕೂಲ್ ಡ್ರಿಂಕ್ಸ್ ಕೊಡುತ್ತಾಳೆ. ಸರೋಜಾ, ಸ್ವಪ್ನ ಕೂಲ್ ಡ್ರಿಂಕ್ಸ್ ಕುಡಿಯುತ್ತಾ ಇರ್ತಾರೆ. ಏನೇ ಸರೋಜಾ, ತಕ್ಷಣ ಭೇಟಿಯಾಗಿ ಮಾತಾಡೋದಿದೆ ಅಂತ ಫೋನ್ ಮಾಡಿದೆ? ಯಾವ ವಿಷಯದ ಬಗ್ಗೆ? ಏನು? ನನ್ನ ಮಗಳು ಸ್ವಪ್ನಳ ಮದುವೆ ಬಗ್ಗೆ ಶಾರದಾ, ನಿನ್ನ ಹತ್ರ ಮಾತಾಡ್ಬೇಕು ಅಂತ ಯಾವಾಗಿಂದನೂ ಅನ್ಕೋತಾ ಇದ್ದೆ. ನಿನಗೆ ದುಡ್ಡೇನಾದ್ರೂ ಬೇಕಾ ಸರೋಜಾ? ದುಡ್ಡೇನು ಅಗತ್ಯವಿಲ್ಲ, ಹೊರತು ನನ್ನ ಮಗಳನ್ನು ನೀನು ಮನೆಗೆ ಸೊಸೆಯಾಗಿ ಮಾಡ್ಕೋಬೇಕು ಶಾರದಾ. ಏನು? ನಿನ್ನ ಮಗಳನ್ನು ನನ್ನ ಮನೆ ಸೊಸೆಯಾಗಿ ಮಾಡ್ಕೋಬೇಕಾ? ಹೌದು ಸರೋಜಾ, ನೀನು ರಿಚ್ಚು, ನಾನು ರಿಚ್ಚು. ನಿನ್ನ ಮಗ ರಮೇಶು ಡಾಕ್ಟರ್ ಓದಿದ್ದಾನೆ, ನನ್ನ ಮಗಳು ಕೂಡ ಡಾಕ್ಟರೇ ಓದಿದ್ದಾಳೆ. ಇಬ್ರು ನೋಡಿದ್ರೆ ಈಡು ಜೋಡು ಕೂಡ ಚೆನ್ನಾಗಿರುತ್ತೆ. ಇಬ್ಬರಿಗೂ ಮದುವೆ ಮಾಡಿ ಒಂದು ಹಾಸ್ಪಿಟಲ್ ಕಟ್ಟಿಸಿದ್ವಿ ಅಂದ್ಕೋ, ಅವರ ಲೈಫ್ ಅನ್ನು ಅವರೇ ಎಂಜಾಯ್ ಮಾಡ್ಕೊಂತ ಇಬ್ಬರು ಮಕ್ಕಳನ್ನು ಕೊಡ್ತಾರೆ. ಅವರನ್ನ ನೋಡ್ಕೊಂಡು ನಾವು ಎಂಜಾಯ್ ಮಾಡ್ಬೋದು. ಏನಂತೀಯ ಶಾರದಾ? ಇದರಲ್ಲಿ ನಾನು ನೋ ಅಂತ ಹೇಳೋದಕ್ಕೆ ಅವಕಾಶವೆಲ್ಲಿದೆ ಸರೋಜಾ? ಆದರೆ ಅವ್ರ ಹತ್ರ ಕೂಡ ಒಂದು ಮಾತು ಹೇಳಿ ನೋಡ್ತೀನಿ. ಅವರ ಅಭಿಪ್ರಾಯವೇನೋ ಕೇಳಿ ತಿಳ್ಕೊಬೇಕಲ್ಲ. ನಾನು ಹೇಳ್ತಿದ್ದೀನಲ್ಲ ಶಾರದಾ, ಪ್ರಸಾದಣ್ಣಯ್ಯನ ಮನಸ್ಸು ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಸ್ವಪ್ನ ತನ್ನ ಮನೆಯ ಸೊಸೆಯಾಗುತ್ತಾಳೆ ಅಂತ ತಿಳಿತಲೇ ಫ್ಲೈಟ್ ಹಾಗೆ ಎಗರಿ ಹೋಗ್ತಾರೆ. ಹಾಗೆ ಖಚಿತವಾಗಿ ನೀನು ಹೇಗೆ ಹೇಳಬಲ್ಲೆ ಸರೋಜಾ? ಮೊದಲು ನೀನು ನನಗೆ ಮಾತು ಕೊಡು. ಪ್ರಸಾದಣ್ಣನನ್ನ ಒಪ್ಸೋದು ನನ್ನ ಕೆಲ್ಸ. ಈಗ ಪ್ರಸಾದಣ್ಣ ಆಫೀಸಲ್ಲೇ ಇರ್ತಾರಲ್ವಾ, ನಾನು ಸ್ವಪ್ನ ಹೋಗಿ ಕಲೆತು ಮಾತಾಡಿ ಬರ್ತೀವಿ ಎಂದು ಹೇಳುತ್ತಲೇ ಶಾರದಾ ಸರೋಜಳಿಗೆ ಒಪ್ಪಿಗೆ ಕೊಡುತ್ತಾಳೆ. ಇಲ್ ನೋಡು, ನಾನು ಮಾತು ಕೊಡ್ತಾ ಇದ್ದೀನಿ ಸರೋಜಾ, ನಿನ್ನ ಮಗಳು ನನ್ ಮನೆಗೆ ಸೊಸೆ. ಇನ್ನು ಹ್ಯಾಪಿನಾ? ಸಾಕು ಶಾರದಾ, ನಾನು ಅಣ್ಣಯ್ಯನ ಹತ್ರ ಹೋಗಿ ಬರ್ತೀನಿ ಎಂದು ಹೇಳಿ ಸರೋಜಾ ಮಗಳು ಸ್ವಪ್ನಳನ್ನು ಕರೆದುಕೊಂಡು ಕಾರಿನಲ್ಲಿ ಆ ಮನೆಯಿಂದ ಹೊರಟು ಹೋಗುತ್ತಾಳೆ. ಪ್ರಸಾದ್ ಆಫೀಸಿನಲ್ಲಿ ಮತ್ತೊಂದು ಬಿಸ್ನೆಸ್ ಮ್ಯಾನ್ ಸುದರ್ಶನ್ ಜೊತೆ ಮಾತನಾಡುತ್ತಾ ಇರ್ತಾನೆ. ಸುದರ್ಶನ್ ಪಕ್ಕ ಅವನ ಮಗಳು ಶ್ರೀವಲ್ಲಿ ಕೂತಿರುತ್ತಾಳೆ. ಸುದರ್ಶನ್ ಅವರೇ, ಹುಡುಗಿನ ಕರ್ಕೊಂಡು ಆಫೀಸ್ಗೆ ಬಂದಿದ್ದೀರಾ? ಏನು ವಿಷಯ? ವಿಷಯ ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ ಪ್ರಸಾದ್ ಅವರೇ. ಡಾಕ್ಟರ್ ಓದಿದ ನಿಮ್ಮ ಹುಡುಗ ರಮೇಶ್ನನ್ನು ನಮ್ಮ ಮಗಳು ಶ್ರೀದೇವಿ ತುಂಬಾ ಇಷ್ಟಪಟ್ಟಿದ್ದಾಳೆ. ಅದೇಂದ್ರಿ ಪ್ರೇಮಿಸಿದ್ದಾಳೆ. ವಿಷಯ ಪೂರ್ತಿಯಾಗಿ ಅರ್ಥವಾಯ್ತು ಸುದರ್ಶನ್ ಅವರೇ. ಆದ್ರೆ ನಮ್ಮ ಹುಡುಗ ಅಂಕಲ್, ನನಗೆ ರಾಮ್ನ ಕೊಟ್ಟುಬಿಡಿ. ನಾನು ಇನ್ನು ನಿಮ್ಮನ್ನ ಏನೂ ಕೇಳಲ್ಲ. ಇಬ್ಬರು ಮಕ್ಕಳನ್ನ ಕೊಡ್ತೀನಿ. ಅವ್ರ ಜೊತೆ ನೀವು ನಮ್ಮ ಅಪ್ಪ ಆಡ್ಕೊಂತ ಇರ್ಬೋದು.
ಎಂದು ಹೇಳಿ ನಾಚಿಕೆ ಪಡುತ್ತಾಳೆ ಶ್ರೀವಳ್ಳಿ. ಪ್ರಸಾದ್ ಸುದರ್ಶನರು ಸಂತೋಷ ಪಡುತ್ತಾರೆ. ಸುದರ್ಶನ್ ಅವರೇ, ನಾನು ಮನೆಗೆ ಹೋದ ಮೇಲೆ ಶಾರದಳ ಜೊತೆ ಮಾತಾಡಿ ನಿಮಗೆ ಫೋನ್ ಮಾಡ್ತೀನಿ. ಪ್ರಸಾದ್ ಅವರೇ, ತಂಗಿನ ನಾನು ಒಪ್ಪಿಸ್ತೀನಿ, ನೀವು ನನಗೆ ಮಾತು ಕೊಡಿ ಸಾಕು. ಶ್ರೀವಳ್ಳಿ ನನ್ನ ಸೊಸೆ ಅಂತ ನಿಮಗೆ ಮಾತು ಕೊಡ್ತಾ ಇದ್ದೀನಿ ಎಂದು ಹೇಳುತ್ತಲೇ ಸುದರ್ಶನ್ ಶ್ರೀವಳ್ಳಿ ಸಂತೋಷ ಪಡುತ್ತಾರೆ. ಅಲ್ಲಿಂದ ಹೊರಟು ಹೋಗುತ್ತಾರೆ. 2 ದಿನದ ನಂತರ ಲಾನ್ ನಲ್ಲಿರುವ ಉಯ್ಯಾಲೆಯ ಮೇಲೆ ಮಾಡರ್ನ್ ದಂಪತಿಗಳು ಶಾರದಾ ಪ್ರಸಾದರು ಕೂತ್ಕೊಂಡು ತಮ್ಮ ಏಕೈಕ ಮಗ ರಮೇಶನ ಮದುವೆ ಬಗ್ಗೆ ಕೋಪದಿಂದ ವಾದಿಸುತ್ತಾ ಇರ್ತಾರೆ. ಆವೇಶದಿಂದ ಒಬ್ಬರ ಮೇಲೆ ಒಬ್ರು ಅರ್ಚ್ಕೋತಾ ಇರ್ತಾರೆ. ನಾನು ಹೇಳಿದ ಹಾಗೆ ರಮೇಶನ ಮದುವೆ ಪ್ರಮುಖ ಬಿಸ್ನೆಸ್ ಮ್ಯಾನ್ ಸುದರ್ಶನ್ ಅವನ ಮಗಳು ಶ್ರೀವಳ್ಳಿ ಜೊತೆ ನಡಿಬೇಕು. ಇಲ್ಲ ಅಂದ್ರೆ ಸುದರ್ಶನ್ಗೆ ಕೊಟ್ಟ ನನ್ನ ಮಾತು ಹೋಗುತ್ತೆ. ನಿಮ್ದು ಮಾತು ಹೋದ್ರೆ ಹೋಗ್ಲಿ ಬಿಡಿ. ನಾನು ಸರೋಜನ ಮಗಳು ಸ್ವಪ್ನಳನ್ನ ನನ್ನ ಸೊಸೆಯಾಗಿ ಮಾಡ್ಕೋತೀನಿ ಅಂತ ಸರೋಜನ್ಗೆ ಪ್ರಮಾಣ ಮಾಡಿದ್ದೀನಿ. ಪ್ರಮಾಣ ತಪ್ಪಿದ್ರೆ ಸರೋಜ ಸಮಾಧಿಯಾಗಿ ಹೋಗ್ತಾಳೆ. ಅದೇ ಒಳ್ಳೆದು. ಸರೋಜ ಸತ್ರೆ ಅವಳ ಕರ್ಮಾಂಗವನ್ನು ನಾನೇ ನನ್ನ ದುಡ್ಡಿನಿಂದ ಬ್ರಹ್ಮಾಂಡವಾಗಿ ಮಾಡಿ ಶ್ರೀವಳ್ಳಿ ಜೊತೆ ಮದುವೆಯನ್ನು ಕೂಡ ಮಾಡಿಸ್ತೀನಿ. ಇದೇ ನನ್ನ ಮಾತು. ರಮೇಶನ ಮದುವೆ ಸರೋಜಳ ಮಗಳು ಸ್ವಪ್ನಳ ಜೊತೆ ನಡಿಬೇಕು. ಸ್ವಪ್ನ ಒಳ್ಳೆ ಹುಡುಗಿರಿ, ನಮ್ಮನ್ನ ಹೂವಿನಲ್ಲಿಟ್ಟು ನೋಡ್ಕೋತಾಳೆ. ಯಾವ ಹೂವಿನಲ್ಲಿಟ್ಟು ನೋಡ್ಕೋತಾಳೆ? ಈ ವ್ಯಂಗ್ಯನೆ ಬೇಡ ಅಂತ ಹೇಳೋದು ಎಂದು ಇಬ್ಬರು ಮಾತನಾಡಿಕೊಳ್ಳುತ್ತಾ ಇದ್ದರೆ ಆಗಲೇ ಅವರ ಮಗ ರಮೇಶ್ ಬರುತ್ತಾನೆ. ರಮೇಶ್ನನ್ನು ನೋಡಿ ಅವರಿಬ್ಬರು ಸಂತೋಷ ಪಡುತ್ತಾರೆ. ಮಮ್ಮಿ, ಡ್ಯಾಡಿ, ನಾನು ನಿಮ್ ಜೊತೆ ನನ್ನ ಮದುವೆ ಬಗ್ಗೆ ಮಾತಾಡ್ಬೇಕು ಅಂದ್ಕೋತಾ ಇದ್ದೀನಿ. ನಾನು ಡ್ಯಾಡಿ ಕೂಡ ಅದೇ ಅಂದ್ಕೋತಾ ಇದ್ದೀವಿ ಮಗನೇ. ನಾನು ಒಂದು ಸಂಬಂಧ ನೋಡಿದ್ದೀನಿ, ಡ್ಯಾಡಿ ಏನೋ ಇನ್ನೊಂದು ಸಂಬಂಧ ನೋಡಿದ್ದಾರೆ. ನಾನು ಹಳ್ಳಿ ಹುಡುಗಿನ ಪ್ರೇಮಿಸಿದ್ದೀನಿ ಡ್ಯಾಡಿ. ಹೇಯ್, ನಿನ್ನ ಮದುವೆ ಬಗ್ಗೆ ಸುದರ್ಶನ್ ಬಗ್ಗೆ ಮಾತು ಕೊಟ್ಟಿದ್ದೆ ಹೇಗೇನೋ? ನಾನು ನನ್ನ ಫ್ರೆಂಡ್ ಸರೋಜಳಿಗೆ ಕೊಟ್ಟ ಮಾತಿನ ಬಗ್ಗೆ ಹೇಗೆ ಕಣೋ ಎಂದು ಹೇಳುತ್ತಲೇ ರಮೇಶ್ ತನ್ನ ಸೆಲ್ ಫೋನ್ ತೆಗೆದು, ಡ್ಯಾಡಿ, ಸುದರ್ಶನ್ ಅಂಕಲ್ ನಂಬರ್ ಹೇಳಿ ಎಂದು ಕೇಳುತ್ತಲೇ ಸುದರ್ಶನ್ ಫೋನ್ ನಂಬರ್ ಹೇಳುತ್ತಾನೆ. ರಮೇಶ್ ಮಾತನಾಡುತ್ತಾನೆ. ಹಲೋ ಸುದರ್ಶನ್ ಅಂಕಲ್, ದಿಸ್ ಇಸ್ ರಮೇಶ್. ಶ್ರೀವಳ್ಳಿ ನಿಮ್ಮ ಹತ್ರ ಇದ್ರೆ ಸ್ಪೀಕರ್ ಆನ್ ಮಾಡಿ ಎಂದು ಹೇಳುತ್ತಲೇ ಸುದರ್ಶನ್ ಸ್ಪೀಕರ್ ಆನ್ ಮಾಡುತ್ತಾನೆ. ಶ್ರೀವಳ್ಳಿ, ನಾನು ಒಂದು ಪಶುಗಳ ಡಾಕ್ಟರ್. ನನ್ನನ್ನು ಮದುವೆ ಮಾಡ್ಕೊಳ್ಳೋದು ನಿಮಗೆ ಇಷ್ಟವೇನಾ? ಛೀ, ಪಶುಗಳ ಡಾಕ್ಟ್ರಾ? ನೋ 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 ಎಂದು ಹೇಳುತ್ತಲೇ ರಮೇಶ್ ಫೋನ್ ಕಟ್ ಮಾಡುತ್ತಾನೆ. ಶಾರದಾ ನಗುತ್ತಾಳೆ. ಪ್ರಸಾದ್ ಮುಖ ಬಾಡಿ ಹೋಗುತ್ತೆ. ಮಮ್ಮಿ, ಈಗ ಸರೋಜಾ ಆಂಟಿ ನಂಬರ್ ಹೇಳು ಎಂದು ಹೇಳುತ್ತಲೇ ಸರೋಜಳ ನಂಬರ್ ಹೇಳುತ್ತಾಳೆ. ಸರೋಜಾ ಆಂಟಿ, ನಾನು ರಮೇಶ್, ಶಾರದಾ ಅವರ ಮಗ. ಸ್ವಪ್ನ ಇದ್ರೆ ಒಂದ್ಸಲ ಸ್ಪೀಕರ್ ಆನ್ ಮಾಡಿ. ಸ್ವಪ್ನ ನನ್ನ ಹತ್ರನೇ ಇದ್ದಾನೆ ಮಗನೇ, 1 ನಿಮಿಷ ಇರೋ, ಸ್ಪೀಕರ್ ಆನ್ ಮಾಡ್ತೀನಿ. ಹಾಯ್ ಸ್ವಪ್ನ, ನಾನು ಒಂದು ಪಶುಗಳ ಡಾಕ್ಟರ್. ನನ್ನನ್ನು ಮದುವೆ ಮಾಡ್ಕೊಳ್ಳೋದು ನಿನಗೆ ಇಷ್ಟವೇನಾ ಎಂದು ರಮೇಶ್ ಹೇಳುತ್ತಲೇ ಸ್ವಪ್ನ ವಾಂತಿ ಮಾಡ್ಕೋತಾಳೆ. ಅದನ್ನು ನೋಡಿ ಪ್ರಸಾದ್ ನಗುತ್ತಾನೆ. ಇಬ್ಬರನ್ನು ನೋಡುತ್ತಾ ರಮೇಶ್ ಹೀಗನ್ನುತ್ತಾನೆ, ಅಂದ್ರೆ ಈಗ ನಾನು ಅನಾಮಿಕಳಿಗೆ ಮಾಡ್ತೀನಿ ನೋಡಿ ಎಂದು ಅನಾಮಿಕಳಿಗೆ ಫೋನ್ ಮಾಡುತ್ತಾನೆ. ಹೇಳು ಬಾವ, ಮನೆಗೆ ಹೋದ್ಯಾ? ಅತ್ತೆ ಮಾವಯ್ಯ ಚೆನ್ನಾಗಿದ್ದಾರಾ? ಎಲ್ಲರೂ ಚೆನ್ನಾಗಿದ್ದಾರೆ. ಆದ್ರೆ ಅನಾಮಿಕಾ, ನಾನೊಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಉತ್ತರ ಹೇಳು. ನಾನು ಒಬ್ಬ ಪಶುಗಳ ಡಾಕ್ಟರ್. ನನ್ನನ್ನು ಮದುವೆ ಮಾಡ್ಕೊಳ್ಳೋದು ನಿನಗೇನಾದ್ರೂ ಕಷ್ಟವನ್ಸುತ್ತಾ? ಇಲ್ಲ ದುಃಖವನ್ನಿಸುತ್ತಾ? ವಾಂತಿ ಆಗುತ್ತಾ? ನೋಡು ಬಾವ, ನನಗೆ ನೀನು ಮಾತ್ರ ಬೇಕು ಎಂದು ಹೇಳುತ್ತಲೇ ಫೋನ್ ಇಡುತ್ತಾನೆ. ಮಾರನೇ ದಿನ ಶಾರದಾ ಪ್ರಸಾದ್ ರಮೇಶರು ಕಾರಿನಲ್ಲಿ ಅನಾಮಿಕಳನ್ನು ನೋಡೋದಕ್ಕೆ ಬರುತ್ತಾರೆ. ಹೊರಗೆ ಜಗಲಿ ಮೇಲೆ ಅನಾಮಿಕಾ ಕೂತ್ಕೊಂಡು ಮೇಕಪ್ ಮಾಡ್ಕೋತಾ ಇರುವಾಗ ರಮೇಶ್ ಕನ್ನಡಿ ಹಿಡ್ಕೊಂಡು ನಿಂತಿರ್ತಾನೆ. ಅದನ್ನು ನೋಡಿ ಶಾರದಾ, ಅಲ್ಲಿ ನೋಡಿ, ಸಿಟಿಲಿ ನಾವು ನೋಡಿದ ಹುಡುಗಿನ ಬೇಡ ಅಂತ ಎಂತಹ ಹುಡುಗಿನ ಮದುವೆ ಮಾಡ್ಕೋತಾ ಇದ್ದನೋ? ಮಗನ ಸಂತೋಷ ಮುಖ್ಯ ಅಲ್ವಾ ಶಾರದಾ ನಮ್ಗೆ ಎಂದು ಇಬ್ಬರು ಮನೆಯೊಳಗೆ ಬಂದು ಹುಚ್ಚುಚ್ಚಾಗಿ ಮೇಕಪ್ ಮಾಡಿಕೊಂಡು ರಿಬ್ಬನ್ ಜಡೆಯಿಂದ ಅನಾಮಿಕಾ ಅವರ ಮುಂದಕ್ಕೆ ಬರುತ್ತಾಳೆ. ಅನಾಮಿಕಾ ಹಾಗೆ ಅವರಿಬ್ಬರಿಗೆ ಹಿಡಿಸೋದಿಲ್ಲ, ಆದರೆ ಮಗನಿಗಾಗಿ ಒಪ್ಕೋತಾರೆ. ರಮೇಶನಿಗೂ ಅನಾಮಿಕಳಿಗೂ ಮದುವೆಯಾಗುತ್ತೆ. ಸಿಟಿಯಲ್ಲಿ ಕಾಲಿಡುತ್ತಾಳೆ ಅನಾಮಿಕಾ. ಒಂದು ದಿನ ಕುಕ್ಕರ್ ವಿಸಿಲ್ ಹಾಕ್ತಾ ಇರುತ್ತೆ. ಅಯ್ಯೋ ಬಾಬಾಯ್, ಬಾಂಬು ಎಂದು ನೀರು ಸುರಿಯುತ್ತಾಳೆ. ಪಕ್ಕದಲ್ಲೇ ಇರುವ ಶಾರದಳಿಗೆ ನಗಬೇಕೋ ಅಳಬೇಕೋ ಅರ್ಥವಾಗುವುದಿಲ್ಲ. ಮತ್ತೊಂದು ದಿನ ಎಲ್ಲರೂ ಕೂತ್ಕೊಂಡು ಟಿವಿ ನೋಡ್ತಾ ಇರ್ತಾರೆ. ಟಿವಿಯಲ್ಲಿ ಒಬ್ಬ ವ್ಯಕ್ತಿ ಕೋಲು ಹಿಡಿದುಕೊಂಡು ಮೇಲಕ್ಕೆ ಬರುವ ಹಾಗೆ ಕಾಣಿಸುತ್ತೆ. ಅಷ್ಟೇ ಅನಾಮಿಕಾ ಪೊರಕೆ ಹಿಡ್ಕೊಂಡು ಟಿವಿ ಹೊಡಿತಾ ಇರ್ತಾಳೆ. ಅತ್ತೆ, ಟಿವಿಯಲ್ಲಿ ಅವನು ಕೋಲು ಹಿಡ್ಕೊಂಡು ನಿಮ್ಮನ್ನ ಹೊಡೆಯಲಿಕ್ಕೆ ಬರ್ತಾ ಇದ್ದ ಹಾಗೆ ನಾನು ಸುಮ್ಮನಿರ್ತೀನಾ ಹೇಳಿ ಎಂದು ಪರಕೆಯಿಂದ ಹೊಡಿತಾ ಇರ್ತಾಳೆ. ಹಾಗೆ ಹಳ್ಳಿಯ ಸೊಸೆಯ ಕೆಲಸ ನೋಡಿಕೊಂಡು ತಲೆ ಹಿಡಿದುಕೊಳ್ಳುತ್ತಾಳೆ ಶಾರದಾ.